ಚುನಾವಣೆ ಪ್ರಬಲ ಆಕಾಂಕ್ಷಿ ಹಾಗೂ ಆರ್ಟಿ ನಗರ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿರುವ ಶ್ರೀ ಎಂ ನಂದೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ವಾರ್ಡಿನ ಎಲ್ಲ ಪ್ರೀತಿಯ ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷವಾದ ಇಫ್ತಾರ್ ಔತಣ ಊಟವನ್ನು ಏರ್ಪಡಿಸಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಾರ್ಡಿನ ಮುಸಲ್ಮಾನ್ ಸಹೋದರ ಸಹೋದರಿಯರು ಪವಿತ್ರ ಹಬ್ಬಗಳಾದ ಯುಗಾದಿ ಹಾಗೂ ರಂಜಾನ್ ಹಬ್ಬಕ್ಕೆ ಶುಭ ಹಾರೈಸಿದರು. ಆರ್ಟಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮುಜಾಮಿಲ್ ರವರು, ಕಬಡ್ಡಿ ಮುನಿರಾಜಣ್ಣ ಹಾಗೂ ವಾರ್ಡಿನ ಮುಖಂಡರು ಕಾರ್ಯಕರ್ತರು ನಂದೀಶ್ ಕುಮಾರ್ ರವರನ್ನು ಗುಲ್ಪೌಷಿ ನೀಡಿ ಸನ್ಮಾನಿಸಿದರು. ರಂಜಾನ್ ಹಬ್ಬ, ಯುಗಾದಿ ಹಬ್ಬ ಎರಡೂ ನಾನೊಂದು ಬಂದಿದೆ. ಇವತ್ತು ಅನೇಕ ಬಾಂಧವರಿಗೆ ಔತಣ ಕೂಡ ಹಮ್ಮಿಕೊಂಡಿದ್ದೀರಾ. ಏನು ಸರ್ ವಿನೂತನ ಕಾರ್ಯಕ್ರಮ? ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನಂಬಿರ್ತಕ್ಕಂಥ ದೇವರು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಉತ್ತಮವಾದಂಥ ಆರೋಗ್ಯವನ್ನು ಕರುಣಿಸಲಿ ಅಂತೇಳಿ ಆ ದೇವರಲ್ಲಿ ಬೇಡ್ತೀನಿ. ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆರ್ಟಿ ನಗರ ಮತ್ತು ದಿನ್ನೂರು ವಾರ್ಡ್ಗೆ ಸಂಬಂಧಪಟ್ಟಂತೆ ನನ್ನ ಆತ್ಮೀಯರು ಮುಸಲ್ಮಾನ್ ಬಂಧುಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದ್ವಿ. ನಾನು ಮತ್ತು ನನ್ನೆಲ್ಲ ಸ್ನೇಹಿತರು, ನಮ್ಮ ಅಧ್ಯಕ್ಷರು ಮುಜಾಮಿಲ್ ಬೈ ಅವರನ್ನು ಒಳಗೊಂಡಂತೆ ಎಲ್ಲರೂ ಸೇರಿ ಇವತ್ತೊಂದು ಔತಣಕೂಟವನ್ನು ಏರ್ಪಡಿಸಿದ್ದೀವಿ. ಏನಿಲ್ಲ, ಇದು ಪ್ರೀತಿ ವಿಶ್ವಾಸದ ಸಂಕೇತ. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ನಿರಂತರವಾಗಿ ಸುಮಾರು 12 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಇವತ್ತು GBA ಚುನಾವಣೆ ಪ್ರಬಲ ಆಕಾಂಕ್ಷಿ ಇದಿಲ್ಲ ಈ ಭಾಗದಲ್ಲಿ. ಮತ್ತು ಪೂರ್ವಭಾವಿ ಸಭೆ DK ಶಿವಕುಮಾರ್ ನೇತೃತ್ವದಲ್ಲಿ ಮೊನ್ನೆ ಭಾನುವಾರ ನಡೆಯಿತು. ಇವತ್ತು ಏನು ಹೇಳ್ತಿದೆ ಸರ್? ಮೊನ್ನೆ ಭಾನುವಾರ KPCC ಅಧ್ಯಕ್ಷರು DK ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆಯನ್ನು GBA ಕುರಿತಂತೆ 5 ನಗರ ಪಾಲಿಕೆಗಳ ಒಳಗೊಂಡಂತೆ ಚುನಾವಣೆಯ ಒಂದು ಚರ್ಚೆ ಸಭೆಯನ್ನು ಕರೆದಿದ್ದರು. ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ವಿ. ನಾನು ಕೂಡ ದಿನ್ನೂರು ವಾರ್ಡ್ಗೆ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ. ನೋಡೋಣ, ಕಾಂಗ್ರೆಸ್ ಹೈಕಮಾಂಡು ನಮ್ಮ ಶಾಸಕರು ಬೈರ್ತಿ ಸುರೇಶಣ್ಣವರು ಅವ್ರು ಮನಸ್ಸು ಮಾಡಿದ್ರೆ ಟಿಕೆಟ್ ಕೊಡ್ಬೋದು. SIR ಅಂತೇಳಿ ಮಾಡಿದ್ದಾರೆ. ಈಗ ತುಂಬ ವೋಟ್ಗಳು ಡಿಲೀಟ್ ಆಗುವಂಥ ಕಾರಣ, ಹಾಗಾಗಿ ಪ್ರತಿ ಬೂತಲ್ಲೂ ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ವೋಟರ್ ID ತೊಗೊಂಡು ಚೆಕ್ ಮಾಡಿ ಅದರಲ್ಲಿ ಎಷ್ಟು ಡಿಲೀಷನ್ ಆಗಿದೆ, ಎಷ್ಟು ಅಡಿಷನ್ ಆಗಿರೋರು ಇಲ್ಲೇ ಇದ್ದಾರಾ ಅಥವಾ ಡಿಲೀಷನ್ ಆಗಿರೋರು ಇಲ್ಲಿದ್ದಾರಾ, ಅದನ್ನು ಸೇರಿಸೋದ್ರ ಕೆಲಸ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳೆಲ್ಲ ಒಳಗೊಂಡು ಈ ಒಂದು ಸಭೆಯಲ್ಲಿ ತೀರ್ಮಾನ ತೊಗೊಂಡಿದ್ವಿ. ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ. ಇಲ್ಲಿನ ಮತದಾರರಿಗೆ ಏನು ಹೇಳ್ತಾರೆ? GBA ಚುನಾವಣೆ ಬರ್ತಾ ಇದೆ, ಇಲ್ಲಿನ ಮತದಾರರಿಗೆ ಏನು ಹೇಳ್ತಾರೆ? ಏನಿಲ್ಲ, ಹೆಬ್ಬಾಳ ಕ್ಷೇತ್ರಾದ್ಯಂತ ನಮ್ಮ ಶಾಸಕರು, ನಗರಾಭಿವೃದ್ಧಿ ಸಚಿವರು ಬೈರ್ತಿ ಸುರೇಶ್ ಅವರು ಮಾಡಿರ್ತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಗಳು. ಈಗ ಫಸ್ಟ್ ಇದ್ದಂಥ ಹೆಬ್ಬಾಳ ಕ್ಷೇತ್ರ ಮತ್ತು ಈಗಿರ್ತಕ್ಕಂಥ ಹೆಬ್ಬಾಳ ಕ್ಷೇತ್ರವನ್ನು ನೀವು ಸಮಗ್ರವಾಗಿ ನೋಡಿದಾಗ ತುಂಬಾ ಅಭಿವೃದ್ಧಿಗಳಾಗಿದೆ. ಆ ಒಂದು ಅಭಿವೃದ್ಧಿ ಯಾರು ಮಾಡಿದಾರೋ ಅವ್ರ ಪರವಾಗಿ ಮತದಾರರು ಮತವನ್ನು ಕೊಡಬೇಕು ಅಂತೇಳಿ ನಾವು ಅವರಲ್ಲಿ ವಿನಮ್ರತೆಯಿಂದ ಕೇಳ್ತೀವಿ. ಹೆಬ್ಬಾಳ ವಿಧಾನಸಭಾ GBA ಚುನಾವಣೆ ಸೀಟ್ ಗೆಲ್ಲುವ ನಿರೀಕ್ಷೆ ಸರ್? 5-5 ಗೆಲ್ತೀವಿ ಸರ್. 5-5ಕ್ಕೂ ನಗರ ಪಾಲಿಕೆ ಎಲ್ಲರಿಗೆ, ಹಿಂದೂ ಭಾಯಿಗಳಿಗಿರಲಿ, ಮುಸಲ್ಮಾನ್ ಭಾಯಿಗಳಿಗಿರಲಿ, ನಾಳೆ ಹಬ್ಬ ಬರ್ತಾ ಇರೋದು ಯುಗಾದಿ ಮತ್ತು ರಂಜಾನ್ ಹಬ್ಬದ ಎಲ್ಲರಿಗೆ, ಹಿರಿಯರಿಗೆ, ನಾಯಕರುಗಳಿಗೆ ಮತ್ತು ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿದ್ರು ಎಲ್ಲರಿಗೆ ಶುಭ ಆಗಲಿ, ನಮ್ಮಿಂದ ಒಂದು ಒಳ್ಳೆಯದಾಗಲಿ ಅಂತ ನಾನು ಕಾಂಗ್ರೆಸ್ ಎಲ್ಲರಿಗೆ. ಎರಡನೇದು, ಇವಾಗ ನಮ್ಮ ಯುವಕ ನಂದೇಶು ತುಂಬ ಕೆಲಸ ಓಡಾಡಿದ್ದಾನೆ. ನಮ್ಮ ಈ ಕ್ಷೇತ್ರಕ್ಕೆ ತುಂಬ ಮಾಡಿದ್ದಾನೆ. ನಮ್ಮ ಬೈರ್ತಿ ಸುರೇಶ್ ಸಾಹೇಬ್ರಿಗೆ ತುಂಬ ಆತ್ಮೀಯ. ಇವಾಗ ಈ ಮನುಷ್ಯನೂ ಆಕಾಂಕ್ಷಿ ಇದ್ದಾರೆ. ಎಲ್ಲ ಒಂದು ದಿನ್ನೂರು ವಾರ್ಡ್ ಕೇಳ್ತವ್ರೆ, ಕೇಳೋದೇನು ತಪ್ಪಿಲ್ಲ. ಇವಾಗ ಇದಕ್ಕೆ ಡಿಸಿಷನ್ ತಗೊಳ್ಳೋದು ಬಿಡೋದು ನಮ್ಮ ಶಾಸಕರ ಕೈಲಿ ಇದೆ ಮತ್ತು KPCC